Hello friends, welcome back to my YouTube channel. So ಇವತ್ತಿನ ವಿಡಿಯೋ ಒಳಗ ನಾವ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಇಂದ ಒಂದು ನೋಟಿಫಿಕೇಶನ್ ರಿಲೀಸ್ ಆಗೈತಿ. ಈ ಒಂದು ಪರೀಕ್ಷೆನ UPSC ಕಂಡಕ್ಟ್ ಮಾಡ್ತದ. ಇದೊಂದು ಒಳ್ಳೆ ಒಂದು ಪೋಸ್ಟ್ ಗಳಿವ ಗ್ರೂಪ್ A ಮತ್ತು B ಹುದ್ದೆಗಳು. ಸೊ ಈ ಒಂದು ಪೋಸ್ಟ್ ಗಳ ಬಗ್ಗೆ ಇನ್ ಡಿಟೇಲ್ಡ್ ಆಗಿ ಇವತ್ತಿನ ವಿಡಿಯೋ ಒಳಗ ಡಿಸ್ಕಷನ್ ಮಾಡೋಣ. ಎಕ್ಸಾಮ್ ಪ್ಯಾಟರ್ನ್ ಯಾವ ತರ ಇರ್ತದ, ಕಟ್ ಆಫ್ ಅಂಕಗಳು ಎಷ್ಟಿರ್ತಾವು, ಏಜ್ ರಿಲ್ಯಾಕ್ಸೇಷನ್ ಆಗಿರ್ಬೋದು, ಎಜುಕೇಶನಲ್ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು, ಎಜುಕೇಶನಲ್ ಕ್ವಾಲಿಫಿಕೇಶನ್ ಆಗಿರ್ಬೋದು, ಈ ಎಲ್ಲಾ ಪಾಯಿಂಟ್ಸ್ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋ ಒಳಗ ಡಿಸ್ಕಷನ್ ನ ಮಾಡೋಣ. ಸೊ ಇನ್ನವರೆಗೂ ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತ ಸಪೋರ್ಟ್ ಮಾಡ್ರಿ. ಸೊ EPFO ಸೊ ಇಲ್ಲಿ 3 ಪೋಸ್ಟ್ ಗಳು ಅದಾವ. ಮೊದ್ಲೆಲ್ಲ ಹೆಂಗಂತಂದ್ರೆ ಸಪರೇಟ್ ಆಗಿ ಪರೀಕ್ಷೆನ ನಡೆಸ್ತಿದ್ರು. APFC ಒಂದು ಪರೀಕ್ಷೆ ಅಂಡ್ EO AO ಪೋಸ್ಟ್ ಗಳಿಗೆ ಒಂದು ಪರೀಕ್ಷೆ, ಈ ತರ ಸಪರೇಟ್ ಆಗಿ ಪರೀಕ್ಷೆ ನಡೆಸ್ತಿದ್ರು. ಬಟ್ ಈ ಸಲ ಈ 3 ಹುದ್ದೆಗಳಿಗೆ ಒಂದೇ ಪರೀಕ್ಷೆ ಮತ್ತು ಒಂದೇ ಅಪ್ಲಿಕೇಶನ್ ಆಗಿರ್ತದ. ಸೊ ಇಲ್ಲಿ ಏನಂತಂದ್ರೆ APFC ಒಂದ್ ಪೋಸ್ಟ್ ಅಂದ್ರೆ ಅಸಿಸ್ಟೆಂಟ್ ಪ್ರಾವಿಡೆಂಟ್ ಫಂಡ್ ಕಮಿಷನರ್ ಅಂತ ಹೇಳಿ, ಇದು ಗ್ರೂಪ್ A ಹುದ್ದೆ. ಸೊ ಇಲ್ಲಿ ನಿಮ್ ಒಂದು ಏಜ್ ನೋಡೋದಾತಂದ್ರ ಜನರಲ್ ಕ್ಯಾಟಗರಿದವರು 35 ವರ್ಷದವರೆಗೂ ನೀವು ಅಪ್ಲಿಕೇಶನ್ ನ ಹಾಕಬಹುದು. ಇನ್ನ EO ಅಂತಂದ್ರ ಎನ್ಫೋರ್ಸ್ಮೆಂಟ್ ಆಫೀಸರ್ ಅಂಡ್ AO ಅಕೌಂಟೆಂಟ್ ಆಫೀಸರ್, ಇವೆರಡು ಗ್ರೂಪ್ B ಹುದ್ದೆಗಳು. ಸೊ ಇಲ್ಲಿ ನಿಮ್ಮ ಒಂದು ಅಪ್ಪರ್ ಏಜ್ ಕಟ್ ಆಫ್ ಬಂದ್ ಕಸ 30 ವರ್ಷ, ಜನರಲ್ ಕ್ಯಾಟಗರಿದವರು ನೀವು 30 ವರ್ಷದವರೆಗೆ ಅಪ್ಲಿಕೇಶನ್ ನ ಹಾಕಬಹುದು. SC ST ವಿದ್ಯಾರ್ಥಿಗಳಿಗೆ 5 ವರ್ಷದೊಂದು ಏಜ್ ರಿಲ್ಯಾಕ್ಸೇಷನ್ ಇರ್ತದ. 22 ಜುಲೈಯಿಂದ ಆಲ್ರೆಡಿ ಒಂದು ಶಾರ್ಟ್ ನೋಟಿಸ್ ರಿಲೀಸ್ ಆಗಿತ್ತು. ಬಟ್ ಈಗ ಒಂದು ಡಿಟೇಲ್ಡ್ ಆದಂತ ನೋಟಿಫಿಕೇಶನ್ ರಿಲೀಸ್ ಆಗೈತಿ. ಅರೌಂಡ್ 230 ಪೋಸ್ಟ್ ಗಳು ಅದಾವ. ಇನ್ನ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಯಾವ್ದಂತಂದ್ರ 29 ಜುಲೈಯಿಂದ ಆಗಸ್ಟ್ 18 ವರೆಗೂ ನೀವು ಅಪ್ಲಿಕೇಶನ್ ನ ಹಾಕಬಹುದು. ಅಂಡ್ UPSC ಗೆ ಯಾರೆಲ್ಲ ಪ್ರಿಪೇರ್ ಆಗತ್ತಿರಲ್ಲ ಅವರೆಲ್ಲ ಈ ಒಂದು ಪೋಸ್ಟ್ ಗೂ ಅಪ್ಲೈ ಮಾಡೋದು ಬೆಸ್ಟ್ ಅನಿಸ್ತದೆ. ಯಾಕಂದ್ರೆ ಸಿಲೆಬಸ್ ಸ್ವಲ್ಪ ಆದ್ರೂ ಸೇಮ್ ಅದ, ಒಂದು 50% ಸೇಮ್ ಐತಿ, ಇನ್ನೊಂದು ಚೂರು ಸಿಲೆಬಸ್ ಅಷ್ಟ ಬೇರೆ ಅದ. ಸೊ ನೀವು ಆರಾಮಾಗಿ ಅಪ್ಲಿಕೇಶನ್ ನ ಹಾಕೋಬಹುದು. ಅಂಡ್ ಗ್ರೂಪ್ A B ಹುದ್ದೆಗಳದಾವ. ಇವ ಎಜುಕೇಶನಲ್ ಕ್ವಾಲಿಫಿಕೇಶನ್ ನೋಡೋದಾತಂದ್ರ EO ಮತ್ತೆ AO ಒಂದು ಹುದ್ದೆಗಳ ಏನದಾವಲ್ಲ, ಇದಕ್ಕ ಎನಿ ಡಿಗ್ರಿ ಯಾವ್ದಾದ್ರು ಡಿಗ್ರಿ ಮಾಡಿದ್ರೂ ನಡೀತದ. ಬಟ್ APFC ಏನ್ ಒಂದು ಹುದ್ದೆಗಳದಾವಲ್ಲ, ಇದಕ್ಕ ನೀವು ಡಿಗ್ರಿ ಜೊತೆಗೆ ಡಿಪ್ಲೊಮಾ ಇನ್ ಲೇಬರ್ ಲಾ ಆರ್ ಕಂಪ್ನಿ ಲಾ ಅಥವಾ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಈ ತರ ಮಾಡಿದ್ರೆ ಒಂದು ಫಸ್ಟ್ ಪ್ರಿಫರೆನ್ಸ್ ಇರ್ತೈತಿ ಅಂತ ಹೇಳ್ಯಾರ. ಇನ್ನ ಪರೀಕ್ಷೆಯ ಒಂದು ಪ್ಯಾಟರ್ನ್ ಬಗ್ಗೆ ಮಾತಾಡೋದಾತಂದ್ರ 300 ಅಂಕಗಳಿಗೆ ಒಂದ ಪರೀಕ್ಷೆ ಇರ್ತೈತಿ. 2 ಅವರ್ ಟೈಮ್ ಇರ್ತದ. ನೆಗೆಟಿವ್ ಮಾರ್ಕಿಂಗ್ ಐತಿ. 1/3 ನಿಮ್ದೊಂದು ನೆಗೆಟಿವ್ ಮಾರ್ಕಿಂಗ್ ಇರ್ತದ. ಅಂಡ್ ಇದು ಆಫ್ಲೈನ್ ಪರೀಕ್ಷೆ ಆಗಿರ್ತದ. ಈ UPSC ಪ್ರಿಲಿಮಿನರಿ ಹೆಂಗ್ ಪರೀಕ್ಷೆ ಇರ್ತೈತಲ್ಲ, ಬಬಲ್ಸ್ ಫಿಲ್ ಮಾಡೋದು, ಆ ತರದ ಒಂದು ಪರೀಕ್ಷೆ ಇರ್ತದ. ಆಫ್ಲೈನ್ ಮೋಡ್ ಒಳಗ ಪರೀಕ್ಷೆ ಇರ್ತೈತಿ. ಸೊ ಟೋಟಲ್ ಕ್ವಶನ್ಸ್ ನೀವು 120 ಕ್ವಶನ್ಸ್ ಇರ್ತಾವ. 300 ಅಂಕಗಳಿಗೆ ಒಂದು ಪೇಪರ್ ಇರ್ತದ. ಅದಾದ ತಕ್ಷಣ ಮೇನ್ಸ್ ಅದು ಏನಿರಂಗಿಲ್ಲ, ರಿಟರ್ನ್ ಎಕ್ಸಾಮ್ ಅದು ಏನಿಲ್ಲ, ಸೀದಾ ಇಂಟರ್ವ್ಯೂ ಇರ್ತದ. ಇಂಟರ್ವ್ಯೂ ನಿಮ್ದು 100 ಅಂಕಗಳಿಗೆ ಇಂಟರ್ವ್ಯೂ ಇರ್ತದ. ಸೊ ಈಗ ಜನರಲ್ ಕ್ಯಾಟಗರಿದವರು ಇಂಟರ್ವ್ಯೂನ ಕ್ಲಿಯರ್ ಮಾಡ್ಬೇಕಂತಂದ್ರ 50 ಅಂಕಗಳನ್ನ ನೀವು ಮಿನಿಮಮ್ ತಗೋಬೇಕು. ಅಂದಾಗ ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳು ಒಂದು ಇಂಟರ್ವ್ಯೂನ ಕ್ಲಿಯರ್ ಮಾಡ್ತೀರಿ. ಸೊ ಇನ್ನ ಕಟ್ ಆಫ್, ಫೈನಲ್ ಕಟ್ ಆಫ್ ಎಷ್ಟ್ ಇರ್ತೈತಿ ಅಂತ ನೋಡೋಣ. ಯಾಕಂತಂದ್ರೆ ಈ ಒಂದು ಪರೀಕ್ಷೆಗೆ ನೀವು ಪ್ರಿಪೇರ್ ಆಗತ್ತೀರಿ ಅಂದಾಗ ಒಂದು ಕಟ್ ಆಫ್ ಎಷ್ಟ್ ಬರ್ಬಹುದು ಅನ್ನೋ ಒಂದು ಅಂದಾಜ, ಲಾಸ್ಟ್ ಇಯರ್ದೊಂದು ಪ್ರಿವಿಯಸ್ ಕಟ್ ಆಫ್ ನ ನೋಡ್ಕೊಂಡು ನೀವು ಪ್ರಿಪರೇಷನ್ ಮಾಡಕತ್ರಿ ಅಂದ್ರೆ ಒಂದು ಕಾನ್ಫಿಡೆನ್ಸ್ ಬರ್ತದ, ಒಂದು ಪ್ರಿಪರೇಷನ್ ಈಸಿ ಆಗ್ತೈತಿ ನಿಮ್ಮದ. ಸೊ ಇಲ್ಲಿ ಟೋಟಲಿ ಹಂಗಂದ್ರ 300 ಅಂಕಗಳು ಪ್ಲಸ್ ಇಂಟರ್ವ್ಯೂ 100 ಸೇರಿದ್ರೆ 400 ಅಂಕಗಳಿಗೆ ನಿಮ್ಮ ಒಂದು ಪೂರ್ತಿ ಒಂದು ಪರೀಕ್ಷೆ ನಡೀತದ. ಸೊ ಇಲ್ಲಿ ನೀವು 212 ಅಂಕಗಳು ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳದ್ದು ಲಾಸ್ಟ್ ಇಯರ್ದೊಂದು ಕಟ್ ಆಫ್ ನೋಡಿದಾಗ 212 ಅಂಕಗಳನ್ನ ತಗೊಂಡವರು ಕ್ಲಿಯರ್ ಮಾಡ್ಯಾರ. ಇದ್ರೊಳಗ 138 ರಿಟರ್ನ್ ಏನ್ ಪರೀಕ್ಷೆ ಇರ್ತೈತಲ್ಲ ಆಫ್ಲೈನ್ ಮೋಡ್ ಒಳಗ ಆಬ್ಜೆಕ್ಟಿವ್ ಟೈಪ್ಸ್ ಕ್ವಶನ್ ಇರ್ತೈತಲ್ಲ, ಅಲ್ಲಿ 138, ಇಂಟರ್ವ್ಯೂ ಒಳಗ 50 ಅಂಕಗಳನ್ನ, ಟೋಟಲಿ 212 ಅಂಕಗಳನ್ನ ತಗೊಂಡಂತ ವಿದ್ಯಾರ್ಥಿಗಳು ಕ್ಲಿಯರ್ ಮಾಡ್ಯಾರ. ಸೊ ಮೈಂಡ್ ಒಳಗೆ ಇಷ್ಟ ಇಟ್ಕೋಬೇಕು, 400 ಅಂಕಗಳಿಗೆ ಕ್ವಶನ್ ಪೇಪರ್ ಇರ್ತೈತಿ, ಕ್ವಶನ್ ಇರ್ತೈತಿ, ಇಂಟರ್ವ್ಯೂನ ಇನ್ಕ್ಲೂಡ್ ಮಾಡಿ ಅಂದಾಗ ನಂಗೆ 350 ಬರ್ಬೇಕು, 380 ಬರ್ಬೇಕು, ಆ ತರ ಏನಿಲ್ಲ. 212 ಲಾಸ್ಟ್ ಇಯರ್ದೊಂದು ಕಟ್ ಆಫ್ ಆಗಿತ್ತು. ಲಾಸ್ಟ್ ಟೈಮ್ದೊಂದು ಕಟ್ ಆಫ್ 212 ಆಗಿತ್ತು. ಇನ್ನ ಸ್ಯಾಲ್ರಿ ಬಗ್ಗೆ ಮಾತಾಡೋಣ. ಎಷ್ಟ್ ಹಂಗಾದ್ರೆ ಗ್ರೂಪ್ A B ಹುದ್ದೆಗಳೆಲ್ಲ ಅದಾವು, ಹಂಗಾದ್ರೆ ಸ್ಯಾಲ್ರಿ ಹೆಂಗಿರ್ತೈತಿ ಅಂತ ಹೇಳಿ ನೋಡೋದಾತಂದ್ರ 1,15,679 ಟೋಟಲ್ ಸ್ಯಾಲ್ರಿ ಆಗಿರ್ತದ. ಇನ್ ಹ್ಯಾಂಡ್ ನಿಮ್ಗ ಕೈಗೆ ಸ್ಯಾಲ್ರಿ ಸಿಗೋದು 1,06,896.
ಸೊ ಸ್ಯಾಲರಿ ಬೆಸ್ಟ್ ಅದ, ಫೆಸಿಲಿಟೀಸ್ ಚಲೋ ಐತಿ. ಅಂಡ್ ಗ್ರೂಪ್ ಎ ಮತ್ತ ಬಿ ಹುದ್ದೆಗಳದಾವು. UPSC ಕಂಡಕ್ಟ್ ಮಾಡೋದ್ರಿಂದ ಟ್ರಾನ್ಸ್ಫರೆನ್ಸಿನೂ ಇರ್ತದ. ಹಿಂಗಾಗಿ UPSC ಅಥವಾ KSC ಗೆಲ್ಲ ಯಾರ್ಯಾರ ಒಂದು ಪ್ರಿಪರೇಷನ್ ಮಾಡತ್ತಿರಿಲ್ಲ, ನೀವೆಲ್ಲರೂ ಈ ಒಂದು ಪರೀಕ್ಷೆಗೆ ಅಪ್ಲೈ ಮಾಡಬಹುದು. ಇನ್ನ ಸಿಲೆಬಸ್ ಬಗ್ಗೆ ನೆಕ್ಸ್ಟ್ ವಿಡಿಯೋ ಒಳಗೆ ಮಾತಾಡೋಣ. ಐ ಹೋಪ್ ಈ ಒಂದು ವಿಡಿಯೋ ಯೂಸ್ಫುಲ್ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು.